ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ತಿಳಿ ಕನ್ನಡದ ಒಂದು ಪಾಠ ವಚನಗಳು. ಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ, ಅಕ್ಕ ಮಹಾದೇವಿ ಇವರು ಬರೆದಿರುವ ಒಂದು ವಚನಗಳನ್ನು ನಾವು ಓದ್ಕೊಂಡು ಬರೋಣ. ಮೊದಲನೇದಾಗಿ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಇರುವವರು ಏನು ಮಾಡ್ತಾರೆ, ದುಡ್ಡು ಇರೋರು, ಹಣ ಇರುವವರು ಒಂದು ಶಿವಾಲಯವನ್ನು, ಒಂದು ದೊಡ್ಡ ದೇವಾಲಯವನ್ನು ಕಟ್ತಾರೆ. ಆದರೆ ನನ್ನ ಹತ್ರ ಏನೂ ಇಲ್ಲ, ನಾನು ಬಡವ, ನಾನು ನಿನಗೆ ಏನು ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ನೇದು ಬರೆದವರು ಬಸವಣ್ಣ. ಎನ್ನ ಕಾಲೇ ಕಂಬ. ಎನ್ನ ಕಾಲೇ ಕಂಬ ಅಂದರೆ ನನ್ನ ಕಾಲೇ ಒಂದು ಕಂಬ ಇರೋ ಥರ. ದೇಹವೇ ದೇಗುಲ, ನನ್ನ ಒಂದು ಶರೀರ ಏನಿದೆ ಅದು ದೇಗುಲ, ದೇವಸ್ಥಾನ. ಶಿರವೇ ಹೊನ್ನ ಕಳಶವಯ್ಯ, ನನ್ನ ಶಿರ ಏನಿದೆ, ತಲೆ ಏನಿದೆ ಅದು ದೇವಸ್ಥಾನದ ಮೇಲೆ ಇರುವ ಕಳಸ. ನೋಡಿದ್ದೀರಲ್ವ, ಎಲ್ಲ ದೇವಸ್ಥಾನದ ಮೇಲೆ ಕಳಸ ಇರುತ್ತೆ. ಸೊ ಆ ಕಳಸ ಥರ ಇದೆ. ಕೂಡಲ ಸಂಗಮ ದೇವ ಕೇಳಯ್ಯ. ಓಕೆನಾ, ಇವರ ಅಂಕಿತ ನಾಮ ಬಂದು ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮಗಳಿಕ್ಕಿಲ್ಲ. ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂದರೆ ಸ್ಥಾವರ ಕಳಿವುಂಟು, ಯಾವುದು ಚಲಿಸೋಕ್ಕಾಗಲ್ಲ ಅದನ್ನು ಸ್ಥಾವರ ಕಳಿವುಂಟು. ಜಂಗಮಕ್ಕಳಿವಿಲ್ಲ ಅಂದರೆ ಇದು ಚಲಿಸುವಂಥದ್ದು, ನಮ್ಮ ಕೀರ್ತಿಯ ಕಾರ್ಯವನ್ನು ನಾವು ಮಾಡ್ತಾ ಇರ್ತೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನು ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರ ಕಳಿವುಂಟು ಜಂಗಮಕ್ಕಳಿವಿಲ್ಲ. ಈ ಇದನ್ನು ವಚನವನ್ನು ಬರೆದವರು ಯಾರು? ಬಸವಣ್ಣ. ಎರಡನೆಯದು ಯಾರು? ಸೊನ್ನಲಿಗೆ ಸಿದ್ದರಾಮ. ವೇಷ ಧರಿಸಿ ಫಲವೇನಯ್ಯ. ವೇಷವನ್ನು ಧರಿಸಿ ಫಲವೇನು ಅಂದರೆ ನಾವು ಒಳಗಡೆ ಶುದ್ಧ ಇಲ್ಲದೆ ಹೊರಗಡೆ ನಾವು ನೀಟಾಗಿ ರೆಡಿಯಾಗಿ ನಾವು ನೀಟಾಗಿ ಶೋ ಆಫ್ ಮಾಡ್ತಾಯಿದ್ರೆ ಅದು ಪ್ರಯೋಜನ ಇಲ್ಲ, ಅದು ನಿಮಗೆ ಫಲವನ್ನು ಕೊಡಲ್ಲ. ವೇಷ ಧರಿಸಿ ಫಲವೇನಯ್ಯ ಅಂದರೆ ಅದು ನಿಮಗೆ ಯಾವುದೇ ರೀತಿಯಾದ ಫಲನ ಕೊಡಲ್ಲ. ವೇಷದಂತಾಚರಣೆ ಇಲ್ಲದನ್ನಕ್ಕ ಅಂದರೆ ನಾವು ವೇಷಾಚರಣೆ ಮಾಡಿದ್ರೆ ನಮಗೆ ಫಲವನ್ನು ದೊರಕಲ್ಲ. ವೇದಾಂತವನೋದಿ ಫಲವೇನಯ್ಯ ಅವನು ಹೇಳ್ತಾ ಇದ್ದಾರೆ. ನಾವು ಮನಸ್ಸು ಶುದ್ಧ ಇಲ್ಲದೆ ನಾವು ವೇದಗಳನ್ನ ಓದಿದ್ರೆ, ಮಹಾಭಾರತ, ರಾಮಾಯಣ ಅದೆಲ್ಲ ಓದಿದ್ರೂ ಸಹ ಅದು ಪ್ರಯೋಜನ ಇಲ್ಲ, ನಮಗೆ ಫಲ ಸಿಗಲ್ಲ. ಬ್ರಹ್ಮ ತಾನಾದನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ. ನೀನು ಮನಸ್ಸು ಶುದ್ಧಿ ಇಲ್ಲ ಅಂದರೆ ನೀನು ಎಷ್ಟು ಕೆರೆನ ತೋಡಿದ್ರೆ ಏನಿದೆ, ನೀನು ಎಷ್ಟು ಕೆರೆಗಳನ್ನ ದೊಡ್ಡದಾಗಿ ನೀರು ತುಂಬಿಸಿದ್ರೂ ಅದರದ್ದು ಫಲ ಏನಿದೆ. ಪುಣ್ಯ ತೀರ್ಥಗಳು ಬರದನ್ನಕ್ಕ ಕಪಿಲಿಸಿದ್ದ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅನ್ನೋದು ಇವರ ಒಂದು ಕಾವ್ಯನಾಮವಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಹೇಳ್ತಾರೆ ಪುಣ್ಯ ತೀರ್ಥಗಳು. ನೀನು ಕಾಶಿಗೆ, ಗಂಗಾಗೆ, ಹಿಮಾಲಯಕ್ಕೆ ಪುಣ್ಯ ಬರುತ್ತೆ ಅಂತ ಹೋದರೆ, ಮೊನ್ನೆ ಮಹಾಕುಂಭ ಮೇಳ ಆಯಿತು, ಅಲ್ಲಿ ಹೋಗಿ ನೀನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ನಿನ್ನ ಪಾಪಗಳೆಲ್ಲ ಪರಿಹಾರ ಆಗುತ್ತಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಜನ ಪಾಪ ಪರಿಹಾರ ಆಗೋಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ವೇಷ ಧರಿಸಿ ಫಲವೇನಯ್ಯ. ವೇಷದಂತಾಚರಣೆ ಇಲ್ಲದನ್ನಕ್ಕ, ವೇದಾಂತವನೋದಿ ಫಲವೇನಯ್ಯ. ಬ್ರಹ್ಮ ತಾನಾದನಕ್ಕ, ನಾನಾ ಕೆರೆಯ ತೋಡಿ ಫಲವೇನಯ್ಯ. ಪುಣ್ಯ ತೀರ್ಥಗಳು ಬರದನ್ನಕ್ಕ, ಕಪಿಲಸಿದ್ಧಿ ಮಲ್ಲಿಕಾರ್ಜುನ. ನಂತರ ಲಾಸ್ಟ್ ಒಂದು ಪದ್ಯ, ಅಕ್ಕ ಮಹಾದೇವಿ. ಬೆಟ್ಟದ ಮೇಲಂದು ಮನೆಯ ಮಾಡಿ ಮೃಗಗಳಿಗಂಜಿ ಅಂಜಿದಡೆಂತಯ್ಯ. ನೀನು ಬೆಟ್ಟದ ಮೃಗಗಳಿಗೆ ಅಂಜಿಬಿಟ್ಟು ನೀನು ಬೆಟ್ಟದ ಮೇಲೆ ಮನೆ ಮಾಡಿದ್ರೆ ಏನಾಯಿತು? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ. ನೀನು ಮೃಗಗಳಿಗೆ ಅಂಜಿಕೊಂಡು ಬೆಟ್ಟದ ಮೇಲೆ ಮನೆಯನ್ನು ಮಾಡಿದ್ರೆ ಹೆಂಗೆ? ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿ
ದಡಂತಯ್ಯ ಅಂದರೆ ನೀನು ಸಮುದ್ರದ ಒಂದು ಅಲೆಗಳಿಗೆ ಅಂಜಿ ನೀನು ಸಮುದ್ರದಲ್ಲಿ ಮನೆ ಕಟ್ಟಿದ್ರು ಏನಂತೆ, ಸಂತೆಯೊಳಗೆಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೆಡಂತಯ್ಯ, ನೀನು ಶಬ್ದಕ್ಕೆ ನಾಚಿಬಿಟ್ಟು ಸಂತೆಯೊಳಗೆ ನೀನು ಮನೆ ಮಾಡಿದ್ರೆ ಏನಂತೆ, ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ. ಇವರ ಒಂದು ಅಕ್ಕ ಮಹಾದೇವಿಯ ಒಂದು ಅಂಕಿತ ನಾಮ ಬಂದು ಚನ್ನ ಮಲ್ಲಿಕಾರ್ಜುನ. ಲೋಕದೊಳಗೆ ಹುಟ್ಟಿದ ಬಳಿಕ ಸುತ್ತಿ ನಿಂದನೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಲೋಕದಲ್ಲಿ ಏನೇನು ಉಟ್ಕೊಳ್ಳುತ್ತೆ ಅಲ್ವಾ, ಸುತ್ತಿ ನಿಂದನೆಗಳಂದರೆ ನಿಮ್ಮನ್ನು ಅಪಹಾಸ್ಯ ಮಾಡ್ಬೋದು, ನಿಮ್ಮನ್ನು ರೇಗಿಸ್ಬೋದು, ನಿಮಗೇನೋ ಸಮಥಿಂಗ್ ನೀವೇನಾದರೂ ಫೀಲ್ ಆಗ್ತೀರಾ, ಸ್ಯಾಡ್ ಫೀಲ್ ಆಗ್ತೀರಾ, ಅವ್ರು ಏನಂದರು ಇವ್ರೇನಂತಾರೆ ಅಂತ ಆ ಥರ ಏನಾದರೂ ಮನದಲ್ಲಿ ಕೋಪ, ನಿಮ್ಗೇನಾದರೂ ಕೋಪ ಬಂದರೆ ಏನು ಮಾಡಬೇಕು, ತಾಳದೆ, ನೀನು ತಾಳೋಕ್ಕಾಗ್ತಾ ಇಲ್ಲ ಅಂದರೆ ಬಟ್ ನೀನು ಸಮಾಧಾನಿಯಾಗಿರು, ಶುಡ್ ಬಿ ಖಾಮ್, ನೀನು ಖಾಮ್ ಆಗಿರು. ಓಕೆನಾ, ನಿನಗೆ ಯಾವುದೇ ನಿಂದನೆಗಳು ಬಂದರೆ ನೀನು ಸುಮ್ಮನಿರಬೇಕು. ಇದನ್ನು ಅಂಕಿತನಾಮ ವಚನಗಳು ಅಕ್ಕ ಮಹಾದೇವಿಯವರದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಧನ್ಯವಾದಗಳು.